ಅಂತ. ಕೇವಲ ಮುಸಲ್ಮಾನರು ಹಿಡಿತಾರ ಹೆಚ್ಚಿಗೆ ಅಂತ ನಾವು ಹಿಡಿಬೇಕಾಗಿದೆ. ಇವತ್ತು ಸಣ್ಣ ಪ್ರಶ್ನೆ ಎಲ್ಲರೂ ಕೇಳಬೇಕಾಗಿದೆ. ನಾನು ಇಸ್ರೇಲ್ ಎಷ್ಟು ದೊಡ್ಡ ದೇಶ ಅದ, ಎಷ್ಟು ಜನಸಂಖ್ಯೆ ಅದ? ಇಸ್ರೇಲ್ ಭಾಳ ನಾವು ಜೋಕ್ ಮಾಡ್ತಾ ಇರ್ತೀವಿ, ಏನಪ್ಪ ಅಂತಂದರೆ ಇಡೀ ವಿಶ್ವದ ಮುಸ್ಲಿಮ್ಸ್ ಎಲ್ಲ ಹೋದ್ರೆ ಅವ್ರು ಏನೂ ಅಲ್ಲ ಅಂತ. ಒಂದು ಬೆಳಗಾವಿ ಜಿಲ್ಲೆ ಅಷ್ಟು ಅದರ ಅವರು ಇವತ್ತು ಇಡೀ ಇಸ್ಲಾಂ ಸಾಮ್ರಾಜ್ಯಕ್ಕರ ಸವಾಲಾಗಿದ್ದಾರೆ. ಇವತ್ತು ಅವರು ಸವಾಲು ಅಷ್ಟೇ ಅಲ್ಲ, ಬೆದರಿಕೆ ಆಗಿದ್ದಾರೆ. ಬೆದರಿಕೆ ಅಷ್ಟೇ ಅಲ್ಲ, ನಿರ್ನಾಮ ಮಾಡ್ತೀನಿ ಅನ್ನೋಂಥ ಎಚ್ಚರಿಕೆ ಕೊಡ್ತಾರೆ ಅವರು. ಹೆಂಗೆ ಸಾಧ್ಯ ಆಯ್ತು? ಮಕ್ಕಳು ಹೆಚ್ಚಿಡೋದ್ರಿಂದ ಇಸ್ಲಾಂ ಧರ್ಮದಲ್ಲಿ ಅವರು ಅದು ತಿಳ್ಕೊಂಡಿದ್ದಾರೆ. ಅವ್ರು ಮಕ್ಕಳು ಹಚ್ಚಿದ್ರೆ ಆಗ್ತದೆ, ಒಂದು ಕಾಲಕ್ಕೆ ಸತ್ತಿರ್ತದೆ, ಇವತ್ತಲ್ಲ. ಇವತ್ತು ಯುದ್ಧ ನಡೀತಪ್ಪ ಅಂತಂದರೆ ಯಾರು ಎದರ ಬಂದ ಬಡದಾಡೋದು ಇವತ್ತಿಲ್ಲ. ಎಲ್ಲೋ ಕೂತಿರ್ತಾನೆ ನಮ್ಮ ಊರಿ, ಅಲ್ಲಿಂದ ಬಾಂಬ್ ಆಗ್ತಾನೆ, ಫುಲ್ಲ ಆಗ್ತದೆ. ಅವತ್ತೇನಿದ್ದು ಮೊದಲು ಇತಿಹಾಸದಲ್ಲೇ ಹೌದಪ್ಪ ಬೇಕಂತೇಳಿ. ಯಾಕಂದ್ರೆ ಇರಾಕ್ ಯುದ್ಧ ನಿಮಗೆ ಗೊತ್ತದು, ನಿರಂತರ 15 ವರ್ಷ ನಡೀತಿರೋದು. ಅದು ಕೊನೆಗೆ ಗಂಡು ಸಂತತಿ ಇಲ್ದಂಗೆ ಹೋಗ್ಬಿಟ್ಟು ಇನ್ನು ಬೇರೆ ಕಡೆಯಿಂದ ಗಂಡು ಮಕ್ಕಳನ್ನ ಇಸ್ಲಾಂ ಮುಸ್ಲಿಂ ಗಂಡು ಮಕ್ಳಿಗೆ ಹೊರಗೆ ಬರುವಂಥದ್ದು ನಾವು ಕೇಳಿದ್ವಿ. ಮಕ್ಕಳು ಕಡಿಮೆ ಆಗಿ, ಪಾಪ ಜನಸಂಖ್ಯೆ ಕಡಿಮೆ ಆಗಿ ಯುದ್ಧ ಆ ರೀತಿ ಮಾಡಿದರು 15 ವರ್ಷ. ಕೊನೆಗೆ ಬಾಂಬಿಗೆ ತೀರಿದ ಕಲ್ಲು ಒಗದಾಡಿದ್ರು ಅಂತ ನಾವು ನ್ಯೂಸಲ್ಲಿ ನೋಡಿದ್ದೀವಿ. ಹೌದು, ಆ ಸಂದರ್ಭದಲ್ಲಿ ಬೇಕಾಗಿತ್ತು, ನಮ್ಮಲ್ಲಿ ಹಂಗೆ ಬೇಕಾಗಿತ್ತು. ಎದರ ಬೆಳೆದಾಡ್ತಿದ್ರು, ಗಂಡಿನ ಸಂಖ್ಯೆ ಕಡಿಮೆ ಆಗ್ತಿತ್ತು. ಆಗ ಆಟೋಮೆಟಿಕ್ಕಾಗಿ ಮಕ್ಕಳು ನಮ್ಗೆ ಬೇಕಪ್ಪ ಅಂತ ಅನ್ನೋದು ಸರಿ ಅದು. ಆದರೆ ಇವತ್ತು ಒಂದು ಸಣ್ಣ ಇಸ್ರೇಲ್ ಇಡೀ ವಿಶ್ವದ ಇಸ್ಲಾಂ ಧರ್ಮವನ್ನು ಯಾರು ನಂಬಿದಾರೆ ಅವರಿಗೆಲ್ಲ ವೈರಿಯಾಗಿ ನಿಂತುಬಿಟ್ಟದು. ಇವತ್ತು ಸುತ್ತಮುತ್ತ ಲೆಬನಾನ್ ಆಗಿರ್ಬೋದು, ಜೋರ್ಡಾನ್ ಆಗಿರ್ಬೋದು, ಪ್ಯಾಲೆಸ್ತೀನಿಯರಂತೆ ಮುಗಿದು ಹೋಯಿತು ದಿನನಿತ್ಯ ನಡೆಯುವಂಥದ್ದು ಅವರಾಗಿರ್ಬೋದು. ಇನ್ನೂ ಇರಾನ್ ತನ್ನ ಶಕ್ತಿಯನ್ನು ಬೆಳೆಸ್ಕೊಂಡು ಅಲ್ಲಿ ತನಕ ತನ್ನ ಯುಕ್ತಿಯ ಬಾಂಬ್ಗಳನ್ನು ಹಾಕ್ತಾ ಇರ್ತದೆ. ಇದೇನು ತೋರಿಸ್ತದಪ್ಪ ಅಂತಂದ್ರೆ ಜನಸಂಖ್ಯೆ ಭಾಳಿದ್ರೆ ಜಗತ್ತನ್ನು ಗೆಲ್ತೀವಿ ಅನ್ನುವಂಥ ಮೂರ್ಖರ ಪರಮಾವಧಿ ಅಂತ. ಈವನ್ ಚೈನಾ ಸಹಿತ ಕಡಿಮೆ ಮಾಡ್ಕೊಳ್ತಾ ಇದೆ, ಒಂದೇ ಮಾಡಿಬಿಟ್ರು. ಆದರೆ ಇತ್ತೀಚೆಗೆ 2 ಮಾಡೋ ಹಂತಕ್ಕೆ ಬಂದಿದ್ದಾರೆ. ಯಾಕಂದರೆ ಒಂದು ಎಲ್ಲರೂ ಗಂಡ ಮಗನೂ ಬೇಕಂತ ಬಯಸಿದ ಕೂಡಲೇ ಸಹಜವಾಗಿ ಹೆಣ್ಮಕ್ಳ ಸಂತತಿ ಕಡಿಮೆ ಆಗಿ ಅಲ್ಲೂ ತೊಂದರೆ ಆಗಿಬಿಟ್ಟು ಚೈನಾದಲ್ಲಿ. ನಮ್ಮ ಇಂಡಿಯಾದಲ್ಲಿ ಇವತ್ತು ಆಗಿದೆ ಅಲ್ಲ, ಹೆಣ್ಮಕ್ಳ ಸಂತತಿ ಗಂಡ ಸಾಕು 2 ಬೇಕಂದಾಗ 2 ಗಂಡೇ ಇರಲಿ. ಇವತ್ತು ಗಂಡಿಗೆ ಹೆಣ್ಣು ಸಿಗಲಾರಂಥ ಪರಿಸ್ಥಿತಿ ಇವತ್ತು ಬಂದು ನಿಂತದ ನಾವು ನೋಡ್ತಾ ಇದ್ದೀವಿ. ಆ ಎಲ್ಲ ಇಲ್ಲೆಲ್ಲೇ ನಮ್ಮ ಈ ಒಂದು ಮಾತನ್ನು, ಈ ಮೋಹನ್ ಭಾಗವತರ ಮಾತಾಡಿದ ಮಾತನ್ನು ನಾವು ಪರಾಮರ್ಶಿಸಬೇಕಾಗಿದೆ. ಇವತ್ತು ಭಾಳ ಮಕ್ಕಳು ಹಾಡಿದ್ರೆ ಅವ್ರಿಗೆಲ್ಲ ನಾವು ಇವತ್ತು ನೋಡ್ರಿ, ನಮ್ಮ ಜನಸಂಖ್ಯೆ ಸಾಮಾನ್ಯ ಇಲ್ಲ. 41 ಕೋಟಿ, ಅದ್ರಾಗ ಒಂದಿಷ್ಟು ಮುಸಲ್ಮಾನ ತೆಗೆದಾಕ್ರಿ, ಒಂದು 17 ಬೇಡ 20 ಕೋಟಿನ ತೆಗೆದಾಕ್ರಿ, ಬೇಡ 30 ಕೋಟಿ ಅದರಪ್ಪ ನಮ್ಮ ದೇಶ ಅಂತಲ್ರಿ, ಬೇಡ 40 ಅಲ್ರಿ. ಆದ್ರೆ 100 ಕೋಟಿ ಮಂದಿ ಐತೆ ನಮ್ಮಲ್ಲ. 40 ಕೋಟಿ ಅಂತ ಇಲ್ಲ, ಅವರು 17-18 ಕೋಟಿ ಇದೆ.